ಹಾಯ್ ಹಲೋ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನರು ನೋಡ್ರಿ ಈ ವಾರದ ಒಂದು ಮೆಸೇಜ್ನ ತಗೊಂಡ್ರೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. 18,048 ಅನ್ರೀಡ್ ಮೆಸೇಜು. ಏನೋ ದೊಡ್ಡಸ್ತಿಗೆ ಇದನ್ನು ನಾನು ಹೇಳ್ಕೊಳ್ತಾ ಇಲ್ಲ, ನಾನು ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ, ಅದಕ್ಕೆ ನೀವೆಲ್ಲ ಮೆಸೇಜ್ ಮಾಡ್ತೀರಾ. ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ನೋಡ್ತಾ ಇದ್ದರೆ. ನಮ್ಮಂಥ ಪುಟ್ಟ ಕಲಾವಿದರುಗಳ ಮೇಲೆ ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಹೇಳ್ತಾ, ಈ ಮೆಸೇಜ್ಗಳಲ್ಲಿ ಒಂದಷ್ಟು ಮೆಸೇಜ್ಗಳು ಕಾಲ್ಸ್ ಬಿಡಿ, ಅದು ಆನ್ ಮಾಡಿಬಿಟ್ರೆ ಮಧ್ಯರಾತ್ರಿನೂ ಬರ್ತಾ ಇರುತ್ತೆ. ಮೆಸೇಜ್ಗಳಲ್ಲಿ ಒಂದಷ್ಟು ಜನರು ಕಂಪ್ಲೇಂಟ್ಗಳು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ನಾನು ಆರ್ ಜೆ ಆಗಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾನು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಗಳನ್ನ ಹಾಕ್ತಿರ್ತೀನಿ, ಈ ಥರ ಕಂಟೆಂಟ್ಗಳನ್ನ ಮಾಡ್ತಿರ್ತೀನಿ. ಎರಡೂ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಬರೀ ನಾನು ಯೂಟ್ಯೂಬ್ನೇ ಮಾಡಿಕೊಂಡು ಇರೋಕ್ಕಾಗಲ್ಲ, FM ಇರಲ್ಲ, ಎರಡೂ ಮ್ಯಾನೇಜ್ ಮಾಡ್ತಾಯಿರ್ತೀನಿ. ಇದ್ರ ಮಧ್ಯೆ ನಾನು ಸಾಕಷ್ಟು ಹೊರಗಡೆನೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿಲ್ಲ, ಕೆಲವೊಂದು ಇವೆಂಟ್ಗಳನ್ನ ಮಾಡ್ತೀನಿ, ಹೋಸ್ಟ್ ಮಾಡ್ತೀನಿ, ಬರ್ತ್ಡೇ ಪಾರ್ಟಿ ಮಾಡ್ತೀನಿ, ಆಮೇಲೆ ಗೆಟ್ ಟುಗೆದರ್, ಈ ಥರ ಎಲ್ಲ ಇವೆಂಟ್ಗಳನ್ನ ನಾನು ಹೊರಗಡೆನೂ ಕೂಡ ಮಾಡ್ತಿರ್ತೀನಿ. ಬ್ರ್ಯಾಂಡ್ಗಳ ಪ್ರಮೋಷನ್ನು ಕೂಡ ಮಾಡ್ತಿರ್ತೀನಿ. ಇದನ್ನು ಎಲ್ಲ ಹೊರತುಪಡಿಸಿ ಸ್ವಲ್ಪ ಅದೇನೋ ನಮ್ಮ ಒಂದು ಕೇಳುಗರಿಗೆ ಇನ್ನಷ್ಟು ಮಜಾ ಕೊಡೋಣ ಅಂತ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ಕಾರಣ ನಮ್ಮ ಸಿಸ್ಟರು ಶಿಲ್ಪಾ ರಿಜ್ನಾಲ್ಡ್ ಅಂತ ಅಂದ್ಬಿಟ್ಟು ಅವರು ಶುರು ಮಾಡಿಸಿದ್ದು. ಬೆಳೆಸ್ಕೊಂಡು ಹೀಗೆ ಬರ್ತಾಯಿದ್ದೀನಿ. ಸಾಕಷ್ಟು ಜನರು ಏನಪ್ಪ ಅಂದರೆ ಮೆಸೇಜ್ಗಳನ್ನ ಕಳಿಸ್ತಾರೆ, ಸುನಿಲ್ 6 ತಿಂಗಳಾಯಿತು, 1 ವರ್ಷ ಆಯಿತು ಅಂತ ಹೇಳಿ. ಪ್ರತಿದಿನವೂ ಕೂಡ ನಾನೊಂದು ಕಂಟೆಂಟ್ ಹಾಕ್ತೀನಿ. ಎಲ್ಲೋ ಮಧ್ಯೆ ಹುಷಾರಿಲ್ಲದಾಗ ಅಥವಾ ನಾನು ಹೊರಗಡೆ ಹೋದಾಗ ಎಲ್ಲೋ ಒಂದೊಂದು ದಿವಸ ಮಧ್ಯ ಒಂದು ದಿನ ಮಿಸ್ ಆಗುತ್ತೆ ಅಷ್ಟೇ. ನೀವು ಫಾಲೋ ಮಾಡ್ಕೊಂಬಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾನು ಯಾರಿಗೂ ಬೇಜಾರು ಮಾಡಬೇಕು ಅಂತ ಇಲ್ಲ. ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋಕ್ಕಾಗದೇ ಇದ್ದರೂ ನೋಡಿ, ಈ ಥರ ಒಂದು ಡೈರಿ ಮೇಂಟೈನ್ ಮಾಡ್ತಿರ್ತೀನಿ ನಾನು. ಪ್ರತಿಯೊಬ್ಬರು ನೀವು ಕಳಿಸಿರೋ ನಂಬರ್ಗಳನ್ನೆಲ್ಲ ಬರ್ಕೊಂಡು ನಾನು ಟ್ರೈ ಮಾಡ್ತಿರ್ತೀನಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವರು ಫೋನೇ ರಿಸೀವ್ ಮಾಡಲ್ಲ, ಇನ್ನು ಕೆಲವರು ಫೋನ್ ಎತ್ಬಿಟ್ಟು ಕಟ್ ಮಾಡಿಬಿಡ್ತಾರೆ, ಒಂದು ಅರ್ಧಂಬರ್ಧ ಮಾತಾಡಿರ್ತಾರೆ, ಇನ್ನು ಕೆಲವರು ರಾಂಗ್ ನಂಬರ್ ಅಂತ ಮಾಡಿಬಿಡ್ತಾರೆ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ತುಂಬ ಜನ ಕಳಿಸಿರೋದ್ರಿಂದ ನಾನು ಪದೇ ಒಬ್ಬರಿಗೆ ನಾನು ತುಂಬ ಸಲ ಟ್ರೈ ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಅವ್ರು ಯಾವ ಟೈಮ್ ಫ್ರೀ ಇರ್ತಾರೆ, ಯಾವ ಟೈಮ್ ಬ್ಯುಸಿ ಇರ್ತಾರೆ, ಅದನ್ನು ನೋಡ್ಕೊಂಡು ನಾನು ಮೆಸೇಜಲ್ಲೂ ಕೂಡ ಕಳಿಸ್ಬೇಕು. ಹಾಗೆಯೇ ನೀವು ಯಾವ ಊರಿಂದ ಮೆಸೇಜ್ ಮಾಡ್ತಾಯಿದ್ದೀರಾ ಅಂತ ನೀವು ಮೆಸೇಜಲ್ಲಿ ಕಳಿಸಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನರು ನೀವು ನೋಡ್ತಿರ್ತೀರ, ಎಷ್ಟು ಸಾವಿರಾರು ಪ್ರ್ಯಾಂಕ್ಗಳನ್ನ ಮಾಡಿರ್ತೀನಿ. ಇಷ್ಟು ಮಾಡಿದ್ರು ಕೂಡ ಕೆಲವರು ಅವ್ರಿಗೆ ಗೊತ್ತಿದ್ದು ಮಾಡ್ತೀಯಾ ಅಂತೆಲ್ಲ ಹೇಳ್ತಿರ್ತಾರೆ. ನೋ ವರೀಸ್, ನಿಮಗೆಲ್ಲ ಗೊತ್ತಿರುತ್ತೆ ನಾನು ಯಾವ ರೀತಿ ಪ್ರ್ಯಾಂಕ್ ಮಾಡ್ತೀನಿ, ಗೊತ್ತಿದ್ದು ಮಾಡ್ತೀನೋ ಗೊತ್ತಿಲ್ಲದೆ ಮಾಡ್ತೀನೋ. ಆ ಥರ ನೀವು ಒಂದು ಪ್ರೂವ್ ಮಾಡಿದ್ರೂ ಬೇಕಾದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ಯಾರಿಗಾರು ಗೊತ್ತಿದ್ದು ಮಾಡಿ ಅವೆಲ್ಲ ಬಿಟ್ಟಾಕ್ಬೋಣ ಬಿಡಿ, ಕೆಲವರು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅವ್ರು ಹೇಳ್ತಾರೆ ಅಂತ. ಈ ಥರ ಎಲ್ಲ ಮೆಸೇಜ್ಗಳನ್ನ ನೀವು ಕೂಡ ನನಗೆ ಕಳಿಸಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವ್ರು ಯಾವ ಊರಿನವರು ಅಂದರೆ ಆ ಸ್ಟೈಲ್ ಮಾತಾಡೋಕ್ಕಾಗಲಿ, ಸ್ವಲ್ಪ ಅವ್ರ ಬಗ್ಗೆ ಡೀಟೇಲ್ಸ್ ಕಳಿಸಿದ್ರು ನನಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ಮಾಡೋ ಪ್ರ್ಯಾಂಕ್ಗಳು ನಿಮಗೆ ಇಷ್ಟ ಆಗುತ್ತೋ ಆಗಲ್ವೋ ನನಗೂ ಗೊತ್ತಾಗಲ್ಲ ಅದು. ಸೊ ನಾವು ಕೂತ್ಕೊಂಡು ನಾವು ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಗೇನು ಇಷ್ಟ ಆಯಿತು, ಇಷ್ಟ ಆಗಲ್ಲ ಅಂತ. ಹಾಗೆ ಇನ್ನೂ ಕೆಲವರು ಮೆಸೇಜ್ ಮಾಡಿಬಿಡ್ತಾರೆ, ಸುನಿಲ್ ಪ್ಲೀಸ್ ಇವ್ರಿಗೆ ಪ್ರ್ಯಾಂಕ್ ಮಾಡಲೇಬೇಕು ಹಂಗೆ ಹಿಂಗೆ ಅಂತ. ಸೊ ನಾವು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮೈಕ್ ಇರುತ್ತೆ, ಇಲ್ಲಿ ನೋಡ್ತಿರ್ತೀರ ಎದುರುಗಡೆ ಕ್ಯಾಮ್ರಾ ಇದೆ, ಸೋನಿ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಲೈಟಿಂಗ್ಸ್ ಇರುತ್ತೆ, ಅದ್ರ ಜೊತೆ ಫೋನ್ ಯೂಸ್ ಮಾಡ್ತೀನಿ, ಅದ್ರ ಜೊತೆ ಏನಂತಂದರೆ ಕ್ಯಾಮ್ರಾಮ್ಯಾನ್ ಇರ್ತಾರೆ. ಸೊ ಇದೆಲ್ಲ ಶೂಟ್ ಮಾಡಾದ್ಮೇಲೆ ಎಡಿಟ್ರ್ ಇರ್ತಾರೆ. ಆಮೇಲೆ ತಮ್ನೀಲ್ ನೀವೆಲ್ಲ ನೋಡ್ತೀರ, ಸ್ಟಾರ್ಟಿಂಗ್ ಒಂದು ತಮ್ನೀಲು ಏನೋ ಒಂದು ಟೈಟ್ಲ್ ಹಾಕ್ತೀವಿ, ಅದನ್ನು ಮಾಡೋರು ಒಬ್ರು ಇರ್ತಾರೆ. ಸೊ ಇದಕ್ಕೆಲ್ಲ ನನಗೆ ಸುಮ್ಮನೆ ಬರಲ್ಲ, ಇದಕ್ಕೆಲ್ಲ ನಾವು ಪೇ ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ನೀವು ಹೊರಗಡೆ ಹೋಗಿ ನೋಡಿ, ಕ್ರಿಯೇಟರ್ಗಳಿಗೂ ಪಾಪ ಕೆಲವರು ಸಾಕಷ್ಟು ಕಷ್ಟಪಡ್ತಿರ್ತಾರೆ. ಸರಿಯಾಗಿ ಕಂಟೆಂಟ್ ಚೆನ್ನಾಗಿರುತ್ತೆ, ವೀಡಿಯೋ ಚೆನ್ನಾಗಿರಲ್ಲ, ಎಡಿಟಿಂಗ್ ಚೆನ್ನಾಗಿರಲ್ಲ. ಇದನ್ನೆಲ್ಲ ಪ್ರೊಫೆಷ್ನಲಾಗಿ ಮಾಡಬೇಕು. ಯಾಕಂದರೆ ಯೂಟ್ಯೂಬು ಹೊಸತೇನಲ್ಲ, ಹಳೇದು. ಜನರು ಏನಂದರೆ ಕ್ವಾಲಿಟಿ ನೋಡ್ತಾರೆ, ಕ್ವಾಲಿಟಿ ಕೇಳ್ತಾರೆ. ಇದೇ ರೀತಿ ನಾವು ಕ್ವಾಲಿಟಿ ಕೊಡಬೇಕಾಗತ್ತೆ. ಸೊ ಆದ್ದರಿಂದ ನಾವು ಒಂದಷ್ಟು ಟೈಮ್ ಖರ್ಚು ಮಾಡಿಕೊಂಡು ಈ ಥರ ಎಲ್ಲ ಮಾಡಿದಾಗ, ಕೆಲವರು ಪ್ರ್ಯಾಂಕ್ ಮಾಡಿದಾಗ ಏನಂದರೆ ಪ್ರ್ಯಾಂಕು ಆಗಿಬಿಟ್ಟಿರ್ತಾರೆ, ಅದನ್ನ ಅಪ್ಲೋಡ್ ಮಾಡಿದಾಗ ಸುನಿಲ್ ತೆಗೆದುಬಿಡಿ ಅಂತಾರೆ. ನೀವು ಕಳ್ಸೋಕ್ಕಿಂತ ಮುಂಚೆ ಸಾಕಷ್ಟು ಸಲ ಯೋಚನೆ ಮಾಡಿ ದಯವಿಟ್ಟು ನನಗೆ ನಂಬರ್ಗಳನ್ನ ಕಳಿಸಿ. ದಯವಿಟ್ಟು ನಿಮಗೆ ಕಳಿಸಿ ಅಂತನೂ ಅನ್ನಲ್ಲ, ಕಳಿಸ್ಬೇಡಿ ಅಂತನೂ ಅಲ್ಲಲ್ಲ,
ದಯವಿಟ್ಟು ನಿಮ್ಮ ಅವರ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇರುತ್ತೆ, ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ ಅದನ್ನು ನೋಡಿ ನೀವು ನನಗೆ ಕಳಿಸ್ಬೇಕು ದಯವಿಟ್ಟು. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ್ಮೇಲೆ ತೆಗಿಬೇಕು ಅಂದರೆ ನನಗೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ರಿಯಲ್ಲಾಗಿ ಪ್ರ್ಯಾಂಕ್ ಮಾಡೋದ್ರಿಂದ ಆ ಕಂಟೆಂಟನ್ನ ನಾನು ಮತ್ತೆ ಮಾಡಬೇಕು ಅಂದ್ರೆ ನಾನು ಮಾಡೋಕ್ಕಾಗಲ್ಲ. ಆ ಟೈಮಿಂಗ್ ಏನು ಬರುತ್ತೆ ಅದ್ರ ಪ್ರಕಾರ ನಾನು ಮಾಡ್ತಾ ಹೋಗ್ತೀನಿ. ಸೊ ನೀವು ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ದಯವಿಟ್ಟು ಮೆಸೇಜ್ಗಳನ್ನ ಕಳಿಸಿ. ನಾನು ಪ್ರ್ಯಾಂಕ್ ಮಾಡಾದ್ಮೇಲೆ, ನೀವು ಮಾತಾಡೋ ಆದಮೇಲೆ, ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಸರ್ ತೆಗೆದುಬಿಡಿ ಹಂಗೆ ಹಿಂಗೆ ಅಂತಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಅಷ್ಟು ಟೈಮ್ ಕೊಟ್ಟಿರ್ತೀನಿ ಶೂಟ್ ಮಾಡೋದಕ್ಕೆ, ಒಂದು ಐಡಿಯಾ ಮಾಡಿರ್ತೀವಿ. ಎಡಿಟಿಂಗ್ ನಿಜವಾಗ್ಲೂ ಒಂದು ಪ್ರ್ಯಾಂಕ್ನ ಎಡಿಟ್ ಮಾಡಬೇಕು ಅಂದರೆ ನನಗೆ 3 ರಿಂದ 3.5 ಗಂಟೆ ಬೇಕಾಗತ್ತೆ. ನೀವು 10 ನಿಮಿಷ ಏನು ವೀಡಿಯೋ ನೋಡ್ತೀರಾ ಅದನ್ನು ನಾನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಕ್ಕೆ, ಎಲ್ಲ ರೆಂಡ್ರಿಂಗ್ ಬಿಟ್ಟು ಎಲ್ಲ ಮಾಡಿ ಎಲ್ಲ ಇದು ಮಾಡೋದಕ್ಕೆ 3.5 ಗಂಟೆ ಬೇಕಾಗುತ್ತೆ. ಆ ಒಂದು 10 ನಿಮಿಷದ್ದು ಪ್ರ್ಯಾಂಕಿಗೆ ಅಷ್ಟೊಂದು ಟೈಮ್ ಕೊಟ್ಟಿರ್ತೀನಿ. ದಯವಿಟ್ಟು ಆ ಟೈಮ್ಗೆ ನೀವು ಬೆಲೆ ಕೊಡಿ. ದಯವಿಟ್ಟು ಆ ಥರ ಇದ್ದರೆ ನಂಬರ್ ಕಳ್ಸೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಇಲ್ಲ ನೀವೇ ಪ್ರ್ಯಾಂಕ್ ಮಾಡಿಬಿಡಿ, ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಆಡಿಯೋಸ್ ಕಳಿಸ್ಕೊಡಿ ನನಗೆ, ನಾನು ಕೇಳ್ತೀನಿ. ಈ ಥರ ಎಲ್ಲ ಮೆಸೇಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ನೈಟೆಲ್ಲ ಕಾಲ್ ಮಾಡ್ತಾರೆ. ಪಾಪ ಕಾಲ್ ಮಾಡೋದು ನಾನು ಏನು ಹೇಳೋಕ್ಕಾಗಲ್ಲ, ಸ್ವಿಚ್ ಆಫ್ ಮಾಡಿರ್ತೀನಿ. ಮಾಡಲ್ಲ ಅಂದರೆ ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಬರೀ ಪ್ರ್ಯಾಂಕ್ ಮಾಡ್ತಾನೆ ಕಣಪ್ಪ ಇವನು ಅಂತ ಕೆಲವೊಂದು ಇಂಟರ್ವ್ಯೂಗಳಲ್ಲೂ ಹೇಳಿರ್ತೀನಿ. ಸೊ ಏನಂತಂದರೆ ನಾನು ಕಂಟೆಂಟ್ ಮೇಲೆ ಹೋಗ್ತೀನಿ. ಏನಂತಂದರೆ ಈಗ ಸಾಕಷ್ಟು ಜನರು ಪಾಪ ಟಿ ವಿಲಿ ಹಾಕೊಂಡು ಕೇಳ್ತಿರ್ತಾರೆ. ತುಂಬ ಜನ ನನಗೆ ಖುಷಿ ಏನಂತಂದರೆ ಡ್ರೈವರ್ಗಳು, ಅದರಲ್ಲೂ ಎಸ್ಪೆಷಲಿ ಆಮೇಲೆ ಕಾರ್ನ ಓಡಿಸೋರು ಕೂಡ ಹೇಳ್ತಿರ್ತಾರೆ ನಾವು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತೀವಿ ಅಂತ. ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾರಿಗೂ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕೆಲವೊಂದು ಬೀಪ್ಗಳಾಗ್ತೀವಲ್ಲ, ಬರೀ ಗಂಡು ಮಕ್ಳಿಗೆ ಮಾಡಿದ್ರೆ ಬರೀ ಅವಾಚ್ಯ ಶಬ್ದಗಳು, ವಲ್ಗರ್ ವರ್ಡ್ ಸಾಕಷ್ಟು ಯೂಸ್ ಮಾಡಿಬಿಡ್ತಾರೆ. ಹೆಣ್ಮಕ್ಳಾದ್ರೆ ಸ್ವಲ್ಪ ಸಮಾಧಾನವಾಗಿ ಬೈದರೂ ಕೂಡ ಏನೋ ಒಂದು ಕಿವಿಗೆ ತಂಪಾಗೋ ರೀತಿ ಕೇಳಿಸ್ಕೊಂಡು ಬೈತಿರ್ತಾರೆ. ಸೊ ಅದೆಲ್ಲನೂ ದೃಷ್ಟಿ ಇಟ್ಕೊಂಡು ನಾನು ಪ್ರ್ಯಾಂಕ್ ಮಾಡ್ತಿರ್ತೀನಿ ಅಷ್ಟೇ. ಎಲ್ಲರೂ ಕೇಳಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾನು ಬರೀ ಇಂಥವರೇ ಕೇಳಬೇಕು, ಬರೀ ಗಂಡು ಮಕ್ಕಳೇ ಕೇಳಬೇಕು, ಹೆಣ್ಮಕ್ಳೇ ಕೇಳಬೇಕು ಅಂತಲ್ಲ. ಸೊ ಒಳ್ಳೆ ಕಂಟೆಂಟು ಮಾಡಿದಾಗ ಸೊ ಆ ಥರ ಜಾಸ್ತಿ ನಾನು ಆ ಥರ ಒತ್ತು ಕೊಡ್ತೀನಿ ಕಂಟೆಂಟ್ ಮೇಲೆ. ಸೊ ಇನ್ನು ಕೆಲವರು ಮೆಸೇಜ್ ಮಾಡ್ತಾರೆ ಏನಂತಂದರೆ, ಭಾಳ ದೊಡ್ಡ ಮೆಸೇಜ್ ಮಾಡಿ, ಇದು ಸ್ಕ್ರೀನ್ಶಾಟ್ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಸುನಿಲ್ ದುಡ್ಡು ತೊಗೊಂಡು ಪ್ರ್ಯಾಂಕ್ ಮಾಡ್ತಾನೆ ಅಂತ. ಹೌದು, ಖಂಡಿತವಾಗ್ಲು ಕೆಲವರಂತೂ ನೀವು ಮೆಸೇಜ್ ಮಾಡೋದು ನೋಡಬೇಕು. ಒಳ್ಳೆ ದುಡ್ಡು ಕೊಟ್ಬಿಟ್ಟಿರ್ತಾರಲ್ಲ, ಸಾಲ ಬಡ್ಡಿ ಕೊಟ್ಟಿರ್ತಾರಲ್ಲ, ಏನು ಪ್ರ್ಯಾಂಕೇ ಮಾಡಲಿಲ್ಲ ನೀನು, ಯಾಕಪ್ಪ ಅಂತ. ಸೊ ಕೆಲವರು ಪ್ರೀತಿಯಿಂದ ಹೇಳ್ತಾರೆ, ಇನ್ನು ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ಅಂತಾರೆ. ಆಮೇಲೆ ಯಾಕೆ ಮಾಡೋದೇ ಇಲ್ಲ ನೀನು, ಮಾಡಲೇಬೇಕು ಇವತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇನ್ನು ಕೆಲವ್ರು ಬರ್ತಡೇ ಇವತ್ತೇ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಆರ್ಡ್ರಿಗೂ ಮಾಡೋಂಗೆಲ್ಲ ಹೇಳ್ತಾರೆ. ಸೊ ಓಕೆ, ಎಲ್ಲ ಒಪ್ಕೊಳ್ಳೋಣ. ಬಟ್ ಏನಂತಂದರೆ ಸಾಕಷ್ಟು ಜನರು ನೀವೇ ನೋಡ್ದಂಗೆ ನಾನು ಆಗಲೇ ನನಗೆ ಈ ವಾರದ್ದು 18,000 ಚಿಲ್ಲರೆ ಅನ್ರೀಡ್ ಮೆಸೇಜೇ ಇದೆ. ನಾನು ಒಂದು ಆರ್ಡ್ರ್ ಪ್ರಕಾರ ಅದನ್ನು ಮಾಡ್ಕೊಂಬರ್ತಾ ಇರ್ತೀನಿ. ನೀವು ಮಾಡಲೇಬೇಕು ಅಂದಾಗ ನಾನೇನು ಮಾಡಲಿ? ಈಗ ನಿಮಗೋಸ್ಕರ ನಮ್ಮ ಟೈಮ್ ಕೊಡಬೇಕು, ಬೇರೆಯವ್ರನ್ನ ಬಿಟ್ಟು ನಿಮಗೆ ಮಾಡಬೇಕು. ಆ ಮಾಡೋದ್ರ ಜೊತೆ ಕ್ಯಾಮ್ರಾಮನ್ನು, ಎಡಿಟರು, ತಮ್ನೀಲು, ನಮ್ಮ ಟೈಮು, ಅದಕ್ಕೆ ಯಾರು ವ್ಯಾಲ್ಯೂ ಕೊಡ್ತಾರೆ ಹೇಳಿ? ಇದೆಲ್ಲ ಬಿಟ್ಬೇಡ. ಓಕೆ, ಕ್ಯಾಮ್ರಾನು ನಂದೇ ಇರುತ್ತೆ ಅಂತ ಅಂದ್ಕೊಳ್ಳಿ, ಬೇರೆ ಏನೇನೋ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಟೈಮ್ಗೆ ಯಾರು ವ್ಯಾಲ್ಯೂ ಕೊಡ್ತಾರೆ ಹೇಳಿ? ಸೊ ಅದಕ್ಕೋಸ್ಕರ ನಾನು ಕೆಲವ್ರಿಗೆ ಹೇಳ್ತೀನಿ, ನೀವು ಮಾಡಲೇಬೇಕಾ? ಆಯಿತು, ನಾನು ಕೆಲಸ ಮಾಡಿಬಿಟ್ಟು ದುಡ್ಡು ಕೇಳ್ತಾ ಇದ್ದೀನಿ. ಸುಮ್ಮನೆ ನಾನು ದುಡ್ಡು ಕೊಟ್ಬಿಡಿ, ನನ್ನ ಅಕೌಂಟ್ಗೆ ಹಾಕ್ಬಿಡಿ ಅಂತ ನಾನು ಯಾರಿಗೂ ಕೇಳಲ್ಲ. ಕೆಲವರು ನನಗೆ ಈ ಥರ ಒತ್ತಾಯ ಮಾಡಿದಾಗ ನಾನು ಅವ್ರನ್ನ ಬಾಯಿ ಮುಚ್ಚೋಕ್ಕೋ ಅಥವಾ ಅವ್ರಿಗೆ ಅಷ್ಟೊಂದು ಇಷ್ಟ ಇದ್ದರೆ ಕೊಡಲಿ ಬಿಡಿ. ನೀವು ನನ್ನ ಕಲೆಗೆ, ನಮ್ಮ ಪ್ರ್ಯಾಂಕ್ಗೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅದಕ್ಕೊಂದು ಬೆಲೆ ಅಂತ ತಿಳ್ಕೊಡಿ. ಸೊ ನಾನು ಮಾತಾಡ್ತಿರೋದು ಸರಿನೋ ತಪ್ಪೋ ನೀವು ಕಮೆಂಟಲ್ಲಿ ತಿಳಿಸಿ, ತೊಂದರೆ ಇಲ್ಲ ನನಗೆ. ಯಾಕಂದರೆ ತುಂಬ ಜನ ಈ ಥರ ನನಗೆ ಕಮೆಂಟಲ್ಲಿ ಹಾಕ್ದಾಗ ನಂಗೆ ಸಖತ್ತು ಹರ್ಟ್ ಆಗಿಬಿಡುತ್ತೆ. ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ ದುಡ್ಡೇನು ಬೇಡ ಅಂತಲೇ ನಾನು ವೆಯ್ಟ್ ಮಾಡಿ ಅಂತ ಹೇಳಿರ್ತೀನಿ. ಬೇಕಾದ್ರೆ ಅದು ಸ್ಕ್ರೀನ್ಶಾಟಲ್ಲಿದೆ, ಎಲ್ಲನೂ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಅಂತ ಅಂದರೆ ಈಗ ನಾವು ಕೊಡೋ ಟೈಮ್ಗೆ ಅದಕ್ಕೆ ವ್ಯಾಲ್ಯೂ ಬೇಡವಾ ಹೇಳಿ? ಸೊ ತುಂಬ ನನಗೆ ಇದು ಬೇಜಾರಾಯಿತು. ಈ ಥರ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ, ಇಷ್ಟು ವರ್ಷ ಮಾಡಿದ್ದೀವಿ, ಸಾವಿರಾರು ಪ್ರ್ಯಾಂಕ್ ಮಾಡಿದ್ದೀವಿ. ಕೆಲವರು ಅದೇನೋ ಕೋಪದಲ್ಲಿ ಈ ಥರ ಎಲ್ಲ ಹೇಳ್ಬಿಟ್ರೆ ನಮ್ಮ ಮನಸ್ಸಿಗೂ ತುಂಬ ಬೇಜಾರಾಗುತ್ತೆ. ಆ ಥರ ನಿಜವಾಗ್ಲೂ ನಾನು ಈಗ ಡೈರೆಕ್ಟಾಗಿ ಹೇಳ್ತಾಯಿದ್ದೀನಿ, ನಿಮಗೆ ನಾನು ಪ್ರ್ಯಾಂಕ್ ಮಾಡಲೇಬೇಕು ಅವ್ರಿಗೆ ಅಂತ ನೀವು ಹೇಳೋದೇ ಆದರೆ, ಒತ್ತಾಯನೇ ಮಾಡೋದಾದರೆ ಇವತ್ತೇ ಮಾಡಬೇಕು, ಇಂಥ ಬರ್ಡೇ ಮಾಡಬೇಕು ಅಂತಂದರೆ ದಯವಿಟ್ಟು ಪೇ ಮಾಡಿ ಅಲ್ವಾ? ಸೊ ನೀವು ಪೇ ಮಾಡಿರ್ತೀರ, ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನಾನು ಮಾಡಿಕೊಡ್ತೀನಿ. ಹಾಗೆ ನಿಮ್ಮೆಲ್ಲರೂ ಗೊತ್ತಿರೋಂಗೆ ನಾನು ಯಾವುದೇ ರೀತಿ ಈಗ ಯೂಟ್ಯೂಬಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲೇ ಆಗಲಿ ಸಾಕಷ್ಟು ಜನರು ನನಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ. ನನ್ನ ಪ್ರ್ಯಾಂಕ್ ಕಾಲ್ ನಂಬರ್ಗೆ ಆಸ್ಟ್ರಾಲಜರ್ಗಳಾಗಿರ್ಬೋದು ಅಥವಾ ಬೆಟ್ಟಿಂಗ್ ಆ್ಯಪ್ಗಳಂತೂ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾನು ಎಸ್ಪೆಷಲಿ ನಾನು ಅಂದ್ಕೊಂಡಿರೋ ಒಂದು ಉದ್ದೇಶ, ನನ್ನ ಥೀಮ್ ಏನಂತಂದರೆ, ನಾನು ಯಾವುದೇ ಕಾರಣಕ್ಕೂ ಈ ಆಸ್ಟ್ರಾಲಜಿ ಆಗಲಿ ಅಥವಾ ಬೆಟ್ಟಿಂಗ್ ಆಗಲಿ ನಾನು ಯಾವುದೇ ರೀತಿ ಇದುವರೆಗೂ ಪ್ರಮೋಟ್ ಮಾಡಿಲ್ಲ, ಮಾಡೋದು ಇಲ್ಲ.
ಸೊ ಆ ಥರ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಡಿ. ಸೊ ನಮ್ಮದೊಂದು ಸಿದ್ಧಾಂತ ಇದೆ, ಅದ್ರ ಪ್ರಕಾರ ನಮ್ಮದೇನೆಂದರೆ ನಗಿಸೋ ಕೆಲಸ. ನಾನು ಯಾರಿಗೇ ಆಗಲಿ ಹರ್ಟ್ ಮಾಡಬೇಕು ಅಂತಾಗಲಿ, ಯಾರಿಗೆ ಬೇಜಾರು ಮಾಡಬೇಕು ಅಂತಾಗಲಿ, ಅವ್ರು ಕಾಲು ಎಳಿಬೇಕು ಮಾಡೋ ಉದ್ದೇಶ ಅಂತಲ್ಲ. ನನ್ನ ಉದ್ದೇಶ ನಗುನ ಹಂಚೋ ಕೆಲಸ ಮಾಡಬೇಕು, ನಗಿಸ್ಬೇಕು. ಒಂದು ಚಾರ್ಲಿ ಚಾಪ್ಲಿನ್ ಥೀಮಲ್ಲಿ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ನಾನು ಹರ್ಟ್ ಆದರೂ ಕೂಡ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ನಾವು ಬಯಸ್ಕೊಂಡ್ರು ಕೂಡ ನೀವು ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ಈ ಥರ ಉದ್ದೇಶಗಳಿಂದ ನಾವು ಮಾಡ್ತಿರ್ತೀವಿ. ಅದ್ರ ಮಧ್ಯೆ ಕೆಲವೊಬ್ಬರು ಈ ಥರ ಎಲ್ಲ ಮೆಸೇಜ್ಗಳು ಹಾಕ್ತಿರ್ತಾರೆ. ದಯವಿಟ್ಟು ಮೆಸೇಜ್ ಮಾಡೋರು, ನಾನು ಆಗಲೇ ಹೇಳಿದ್ದೀನಿ, ಯಾರ್ದಾದ್ರೂ ನಂಬರ್ ಕಳಿಸಿ, ಅವ್ರು ಎಲ್ಲೇ ಇರಲಿ, ಏನೇ ಮಾಡ್ತಿರಲಿ, ಮಾಡ್ತಂದಲ್ಲೇ ಇರಲಿ. ಸೊ ನಿಮ್ಮ ಬಾಂಡಿಂಗು, ನಿಮ್ಮ ಅವರ ಬಾಂಡಿಂಗ್ಗಳು ಕೆಲವೊಂದು ಸಲ ನೀವು ನಂಬಲ್ಲ, ಸ್ಟೇಷನ್ ತನಕ ಎಲ್ಲ ವಿಚಾರಗಳು ಹೊಟ್ಟೋಗ್ಬಿಟ್ಟಿರುತ್ತೆ. ಸಾಕಷ್ಟು ಕೆಲವ್ರ ಮನಸ್ಥಿತಿಗಳು ಹಂಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನೀವು ಕೂಡ ಗಮನದಲ್ಲಿಟ್ಕೊಂಡು, ಸೊ ತಮಾಷೆ ಅಮಾಸೆ ಆಗಬಾರ್ದು ಅಂತಾರಲ್ಲ, ಸೊ ಅದೇ ರೀತಿ ಸೊ ಮೆಸೇಜ್ಗಳನ್ನ ಮಾಡಿ. ಯಾಕಂದರೆ ನಿಮ್ಮ ಮೆಸೇಜ್ಗಳು ನೀವು ಕಳಿಸಿದ್ರೇ, ನೀವು ಕೇಳಿದ್ರೇ ನಾವೊಬ್ಬರು RJ ಅಂತ ಆಗೋದು, ನಮ್ಮ ಮಾತಕ್ಕೂ ಬೆಲೆ ಸಿಗೋದು, ನೀವಿದ್ರೇ ನಾವು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮ್ಮ ಕಾರ್ಯಕ್ರಮದ ಮೇಲೆ ಏನಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ